ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೇರಲಿದ್ದಾರೆ ಅನ್ನೋ ಸುದ್ದಿ ಕೈಪಾಳಿಗೆದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿದ್ದು, ಒಂದು ಕಡೆ ರಾತ್ರಿ ಕಾಲಜ್ಞಾನಿ ಗುರೂಜಿ ಡಿಕೆ ನಿವಾಸಕ್ಕೆ ಭೇಟಿ ನೀಡಿದ್ದು ಕುತೂಹಲ ಹುಟ್ಟಿಸ್ತಾ ಇದ್ರೆ, ಮತ್ತೊಂದು ಕಡೆ ನಸುಕಿನ ಜಾವವೇ ವಿಶೇಷ ಹೋಮ ಹವನ ನಡೀತಾ ಇರೋದು ತೀವ್ರ ಕುತೂಹಲ ಕೆರಳಿಸುತ್ತದೆ. ಇವತ್ತು ಮುಖ್ಯಮಂತ್ರಿ ಆಗಿರುವಂತದ್ದು ನಾವೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಸಾಹೇಬ್ ಸಿಎಂ ಆಗಲಾಗತ್ತಲ್ಲ, ಖುಷಿಯಿಂದ ಆಶಿಸ್ತಾರೆ. 3 ವರ್ಷದ ಹೋರಾಟ, ದೆಹಲಿಗೆ ಹಲವು ಬಾರಿ ಅಲೆದಾಟ, ಹಿಡಿದ ಹಠ ಬಿಡ್ಲಿಲ್ಲ, ಪಟ್ಟು ಸಡಿಲಿಸಲಿಲ್ಲ. 2.5 ವರ್ಷ ಅಧಿಕಾರ ಹಂಚಿಕೆಯಾಗಿದೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎನ್ನುತ್ತಿದ್ದ ಕಾಲ ಈಗ ಹತ್ತಿರವಾಗಿದೆ ಅಂತ ಡಿಕೆ ಬೆಂಬಲಿಗರು ಸಂಭ್ರಮಿಸುತ್ತಿದ್ದಾರೆ. ಡಿಕೆ ಆಪ್ತರು ಖುಷಿಯಲ್ಲಿ ತೇಲ್ತಿದ್ದಾರೆ. ಶುಭಗಳಿಗೆ ಬರ್ಬೇಕಾದ್ರೆ ಯಾರನ್ನು ತಗೊಳ್ಳಿಕ್ಕೆ ಸಾಧ್ಯ? ನನಗೇನು ಯಾವಾಗ ಏನ್ ಬರ್ಬೇಕು ನಂಗೆ ಬಂದೇ ಬಂದಿಲ್ಲ. ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿ ಪಟ್ಟಕ್ಕೇರುವ ಕನಸು ನನಸು ಮಾಡಿಕೊಂಡ್ರ ಡಿಕೆ. ಸಿದ್ದು ಪದತ್ಯಾಗವಾದ್ರೆ ಶಿವಕುಮಾರ್ಗೆ ಪಟ್ಟ ಎಂದ ಆಪ್ತ ಶಾಸಕರು. ಡಿಕೆ ಶಿವಕುಮಾರ್ ಅವರಿಗೆ ಶುಭಗಳಿಗೆ ಬರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರ ಆಶೀರ್ವಾದ ಬಹಳ ಮುಖ್ಯ. ಡಿಕೆ ಮುಂದಿನ ಸಿಎಂ ಎಂದು ಸಂಭ್ರಮಿಸಿದ ಬೆಂಬಲಿಗರು. ಡಿಕೆ ಮೊಗದಲ್ಲಿ ಮಂದಹಾಸ ಮೂಡಿದೆ. ಡಿಕೆ ಆಪ್ತ ವಿನಯ್ ಕಾರ್ತಿಕ್ ಸಹೋದರ ಸುರೇಶ್ ಜೊತೆ ಡಿಕೆ ಶಿವಕುಮಾರ್ ನಗುತ್ತಲೇ ಸೆಲ್ಫಿಗೆ ಪೋಸ್ ನೀಡಿದ್ದಾರೆ. ಈ ನಗು ಡಿಕೆ ಬೆಂಬಲಿಗರಲ್ಲಿ, ಡಿಕೆ ಆಪ್ತರಲ್ಲಿ, ಡಿಕೆ ಅತ್ಯಾಪ್ತರಲ್ಲಿ ಸಹಜವಾಗಿಯೇ ಸಂತಸ ತಂದಿದೆ. ಡಿಕೆ ಮುಂದಿನ ಸಿಎಂ ಆಗ್ತಾರೆ ಅಂತ ಡಿಕೆ ತವರಲ್ಲಿ ಸದಾಶಿವನಗರದ ನಿವಾಸದ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇಷ್ಟು ದಿನ ಡಿಕೆ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗ್ತಿದ್ದವರು ಇವತ್ತು ಹಬ್ಬ ಮಾಡಿದ್ದಾರೆ. ಅಧಿಕೃತವಾಗಿ ಘೋಷಣೆಗೂ ಮುನ್ನವೇ ಡಿಕೆ ಸಿಎಂ ಆಗ್ತಾರೆ ಅಂತ ಬೆಂಬಲಿಗರು ಕುಣಿದು ಕುಪ್ಪಳಿಸಿದ್ದಾರೆ. ಡಿಕೆ ಸಿಎಂ ಆಗ್ಬೇಕು ಅಂತ ಧ್ವನಿ ಎತ್ತಿದ್ದ ಆಪ್ತ ಶಾಸಕರು ಶುಭಗಳಿಗೆ ಬಂದಿದೆ ಅಂತಿದ್ದಾರೆ. ವರಿಷ್ಠರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬದಲಾವಣೆ ಬೇಕು ಅಂತ ಹೇಳಿ ನಾವೇನು ಬಯಕೆಯನ್ನ ಬಯಸ್ತಾ ಇದ್ದೋ ಅದಕ್ಕೆ ಒಂದು ತೆರೆಯನ್ನ ಎಳೆದಿದ್ದಾರೆ. ಸೊ ನಾನು ಮೊಟ್ಟ ಮೊದಲನೇದಾಗಿ ಭಗವಂತನಿಗೆ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಭಗವಂತನಿಗೆ ಕೋಟಿ ನಮಸ್ಕಾರಗಳನ್ನ ನಾನು ಅರ್ಪಿಸ್ತೇನೆ. ನಾನು ಒಂದು ಒಳ್ಳೆ ಶುಭಗಳಿಗೆ ಡಿಕೆ ಶಿವಕುಮಾರ್ ಅವರಿಗೆ ಶುಭಗಳಿಗೆ ಬರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರ ಆಶೀರ್ವಾದ ಬಹಳ ಮುಖ್ಯ. ಅದಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಶುಭಗಳಿಗೆ ಬರ್ತದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಹೈಕಮಾಂಡ್ ಇಂದ ಅಲ್ಲಿಂದ ಅಬ್ಸರ್ವರ್ಸ್ ಬರ್ತಾರೆ, ಇಲ್ಲಿ ಚರ್ಚೆ ಆಗ್ತದೆ, ಆಮೇಲೆ ಶಾಸಕಾಂಗ ಪಕ್ಷ ಸಭೆ ಆಗಬೇಕು. ಇವೆಲ್ಲ ಇನ್ನ ಪ್ರಕ್ರಿಯೆಗಳಿದಾವೆ. ಅವೆಲ್ಲ ಆದ್ಮೇಲೆ ತೀರ್ಮಾನ ಆಗ್ಬೋದು. ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದೇನೆ ಏನೋ ರಾಜೀನಾಮೆ ಕೊಡ್ತಾರೆ ಅಂತ. ನಾವು ರಾಜೀನಾಮೆ ಕೊಡ್ತಾರಲ್ಲ ನಮಗಂತೂ ಗೊತ್ತಿಲ್ಲ. ದೆಹಲಿಯಿಂದ ಡಿಕೆ ವಾಪಸ್, ಇಂದು ಬ್ರೇಕ್ಫಾಸ್ಟ್ನಲ್ಲಿ ಭಾಗಿ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಯಲ್ಲೇ ಉಳಿದು ಕುತೂಹಲ ಮೂಡಿಸಿದ್ದ ಡಿಸಿಎಂ ಡಿಕೆ ಇಂದು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಆದ್ರೆ ನಿನ್ನೆ ಸಂಜೆಯೇ 6:20 ಇಂಡಿಗೋ ವಿಮಾನ ಹತ್ತಿ ರಾತ್ರಿ 9 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಬಂದಿಳಿದ್ರು. ಏರ್ಪೋರ್ಟ್ನಿಂದ ಹೊರಬರ್ತಿದ್ದಂತೆ ನೆರೆದಿದ್ದ ಅಭಿಮಾನಿಗಳು ಜೈಕಾರ ಕೂಗಿದ್ರು. ಸರ್ಕಾರಿ ಕಾರು ಬದಲು ಖಾಸಗಿ ಕಾರು ಮರ್ಸಿಡೀಸ್ ಬೆಂಜ್ G63 ಹತ್ತಿ ನೆರೆದಿದ್ದವರಿಗೆ ಕೈ ಮುಗಿದು ಹೊರಟ್ರು. ಡಿಸಿಎಂ ಡಿಕೆ ಮನೆಗೆ ಬರ್ತಿದ್ದಂತೆ ಅಭಿಮಾನಿಗಳು ಇಲ್ಲೂ ಕೂಡ ಜೈಕಾರ ಕೂಗಿದ್ರು. ಇದಾದ ಬಳಿಕ ಡಿಕೆ ಸುರೇಶ್ ಡಿಕೆ ನಿವಾಸಕ್ಕೆ ಆಗಮಿಸಿ ಕೆಲ ಕಾಲ ಚರ್ಚಿಸಿ ತೆರಳಿದ್ದಾರೆ. ಇನ್ನು ದೆಹಲಿಯಿಂದ ಡಿಕೆ ಸುರೇಶ್ ಆಗಮಿಸುತ್ತಿದ್ದಂತೆ ಡಿಕೆ ಬೆಂಬಲಿಗರು, ಶಾಸಕರು ಸಮಾಲೋಚನೆ ನಡೆಸಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್, ನೆಲಮಂಗಲ ಶಾಸಕ ಶ್ರೀನಿವಾಸ್, ಆನೇಕಲ್ ಶಾಸಕ ಬಿ ಶಿವಣ್ಣ, ಚಾಮರಾಜ ಶಾಸಕ ಹರೀಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಸೇರಿ ಹಲವರು ಮಾತುಕತೆ ನಡೆಸಿದ್ದಾರೆ. ಕೊನೆ ಕ್ಷಣದ ಪ್ರತಿಫಲದ ನಿರೀಕ್ಷೆಯಲ್ಲಿರುವ ಡಿಕೆ ಬೆಂಬಲಿತ ಶಾಸಕರು ಡಿಕೆಗೆ ಪಟ್ಟಾಭಿಷೇಕ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಕಾಲಜ್ಞಾನಿ ಗುರೂಜಿ ವಿಜಯರಾಜರನ್ನ ಕರೆಸಿಕೊಂಡ ಡಿಕೆ. ಮನೆಗೆ ಬಂದ ಬೆನ್ನಲ್ಲೇ ಕಾಲಜ್ಞಾನಿ ಗುರೂಜಿ ವಿಜಯರಾಜರನ್ನ ಡಿಸಿಎಂ ಡಿಕೆ ಕರೆಸಿಕೊಂಡಿದ್ದಾರೆ. ಗುರೂಜಿ ಮನೆಗೆ ಬರೋ ತನಕ ಹೊರಗೆ ಬಂದು ಕಾದು ನಿಂತಿದ್ರು. 2023ರ ಚುನಾವಣೆ ಬಳಿಕ ಡಿಕೆ ಭೇಟಿ ಮಾಡಿ ಗುರೂಜಿ ಸುದ್ದಿಯಾಗಿದ್ರು. ಅಂದು ಡಿಕೆಗೆ ಬುಧ ಮತ್ತು ಆದಿತ್ಯ ಪಂಚಮ ಯೋಗವಿದೆ ಅಂತ ಆಶೀರ್ವದಿಸಿದ್ರು. ಇದೀಗ ಡಿಕೆ ಮನೆಗೆ ಮತ್ತೆ ಬಂದಿರೋದು ಕುತೂಹಲ ಇನ್ನಷ್ಟು ಹೆಚ್ಚಿಸಿದೆ. ನಸುಕಿನ ಜಾವ ಡಿಕೆ ನಿವಾಸದಲ್ಲಿ ವಿಶೇಷ ಪೂಜೆ, ಹೋಮ ಹವನ. ಮತ್ತೊಂದು ವಿಷಯ ಏನಂದ್ರೆ, ಇಂದು ಬೆಳಗ್ಗಿನ ಜಾವವೇ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ವಿಶೇಷ ಪೂಜೆ ಮತ್ತು ಹೋಮ ಹವನ ನಡೆಯಲಿದೆ. ಪೂಜೆ ಪುನಸ್ಕಾರಗಳೆಲ್ಲ ಮುಗಿದ ಮೇಲೆ ಇಂದಿನ ಸಿಎಂ ಸಿದ್ದರಾಮಯ್ಯನವರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಭಾಗಿಯಾಗಲಿದ್ದಾರೆ. ಇನ್ನು ಸ್ವಾಮೀಜಿಗಳು ಕೂಡ ಡಿಕೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ.
ನಿಗದಿ ಪ್ರಕಾರ ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂತಹದ್ದು ಮತ್ತು ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಹೈಕಮಾಂಡ್ ಆಯ್ಕೆ ಮಾಡಿರುವಂತಹದ್ದು ಸಮಂಜಸವಾಗಿದೆ. ನಾವು ಕಳೆದ 6 ತಿಂಗಳಾಗಿ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಏಕೈಕವಾಗಿ ನೇರವಾಗಿ ಮಾತಾಡಿರ್ತಕ್ಕಂಥ ಸ್ವಾಮೀಜಿಗಳು ನಾವೇ, ಅದು ಹಿಂದುಳಿದ ಮಠಾಧೀಶರೇ. ಆದಿಚುಂಚನಗಿರಿ ಸ್ವಾಮೀಜಿ ಮಾತಾಡಿರ್ಬೋದು, ಒಂದೇ ಸಲ ಏನೋ ಅಂದಿರ್ಬೋದು, ಆದರೆ ನಾವೇನು ಅವರು ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿದೆ ಅಂತ ಒಂದೇ ಕಾರಣಕ್ಕೆ ಅವರಿಗೆ ಅವಕಾಶವನ್ನೇ ಇದನ್ನು ಅವಕಾಶ ವಂಚಿತರಾಗಬಾರದು. ಡಿಕೆಗೆ ಪಟ್ಟ ಕಟ್ಟಬೇಕು ಅನ್ನೋದು ಅವರ ಬಣದ ಆಗ್ರಹ. ಆದರೆ ಹೈಕಮಾಂಡ್ ಈವರೆಗೂ ಯಾವುದನ್ನು ಬಹಿರಂಗವಾಗಿ ಹೇಳಿಲ್ಲ. ಇಲ್ಲಿ ತನಕ ಸಾಲು ಸಾಲು ಸಭೆ ನಡೆಸಿರೋ ನಾಯಕರು ಬರೀ ಊಹಾಪೋಹ ಅಂತ ಹೇಳ್ತಿದ್ದಾರೆ. ಇಂದು ಮಧ್ಯಾಹ್ನ ಎಲ್ಲ ಅಂತೆಕಂತೆಗಳಿಗೆ ಕ್ಲಿಯರ್ ಪಿಕ್ಚರ್ ಸಿಗೋ ಸಾಧ್ಯತೆ ಇದೆ. ಸುನಿಲ್, ಅನಿಲ್ ಜೊತೆ ಪ್ರಸನ್ನ, TV9 ಬೆಂಗಳೂರು.